ಸರ್ಕಾರದ ಮೊದಲ ಗ್ಯಾರಂಟಿಯಿಂದ ಸಾರಿಗೆ ನಿಗಮಗಳು ಆರ್ಥಿಕ ಶಕ್ತಿ ಕಳೆದುಕೊಂಡ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಂಡಿದೆ. ಸಾರಿಗೆ ಇಲಾಖೆಯ ಲಕ್ಷಾಂತರ ಸಿಬ್ಬಂದಿಯ ಭವಿಷ್ಯ ನಿಧಿಗೆ ಸಂಕಷ್ಟ ಎದುರಾಗಿದೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಬರೆದಂತ ಪತ್ರದಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖ ಆಗಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗ್ಯಾರಂಟಿಯಿಂದ ಆರ್ಥಿಕ ಶಕ್ತಿ ಕಳೆದುಕೊಳ್ತಾ ನಿಗಮ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಂ ಪಾಷಾ ಪತ್ರದಲ್ಲಿ ಸ್ಫೋಟಕ ಮಾಹಿತಿ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಮೊದಲು ಮುನ್ನುಡಿ ಬರೆದಿದ್ದೇ ಶಕ್ತಿ ಯೋಜನೆ. ಬಸ್ ಫ್ರೀ ಅಂತ ನಾರಿಯರು ಓಡಾಡಿದ್ದು. ಇದು ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಭಾರೀ ಆರ್ಥಿಕ ಹೊಡೆತ ಕೊಟ್ಟಿದೆ. ಶಕ್ತಿ ಯೋಜನೆಯ ಪೂರ್ಣ ಪ್ರಮಾಣದ ಹಣ ಸಾರಿಗೆ ನಿಗಮಗಳಿಗೆ ಬರ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. 4 ಸಾರಿಗೆ ಸಂಸ್ಥೆಗಳಿಗೆ ಒಟ್ಟು 7,313 ಕೋಟಿ ರೂಪಾಯಿ ಕ್ರೋಢೀಕೃತವಾಗಿದೆ ಅಂತ ತಿಳಿದು ಬಂದಿದೆ. ನಾಳೆ ಬಜೆಟ್ನಲ್ಲಿ ಅನುದಾನ ಒದಗಿಸದಿದ್ರೆ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಗ್ಯಾರಂಟಿ. 10,613 ಕೋಟಿ ಒದಗಿಸುವಂತೆ ಕೆಎಸ್ಆರ್ಟಿಸಿ ಅಧ್ಯಕ್ಷರು ಮತ್ತು ಎಂಡಿ ಅಕ್ರಂ ಪಾಷಾ ಅವರು ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿವೆ. 2023-24 ಆರ್ಥಿಕ ವರ್ಷದಲ್ಲಿ ಶಕ್ತಿ ಫಲಾನುಭವಿಗಳ ಟಿಕೆಟ್ ಮೊತ್ತ 4,380.37 ಕೋಟಿ ಇದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿದ್ದು 3,199.75 ಕೋಟಿ. ಇದರಿಂದ 1,180.62 ಕೋಟಿ ಕೊರತೆ ಉಂಟಾಗಿದೆ. 2024-25 ಆರ್ಥಿಕ ವರ್ಷದಲ್ಲಿ ಶಕ್ತಿ ಯೋಜನೆ ಟಿಕೆಟ್ ಮೊತ್ತ 6,185.46 ಕೋಟಿ ಇದ್ದು ಕೇವಲ 5,015 ಕೋಟಿ ಬಿಡುಗಡೆಯಾಗಿದ್ದರಿಂದ 1,170.46 ಕೋಟಿ ಸಮಸ್ಯೆಯಾಗಿದೆ. 2025-26 ಜನವರಿವರೆಗೆ ಶಕ್ತಿ ಯೋಜನೆಯ ಟಿಕೆಟ್ ಮೊತ್ತ 6,488.72 ಕೋಟಿಯಾಗಿದ್ದು 4,417.33 ಕೋಟಿ ಮಾತ್ರ ಸರ್ಕಾರ ಕೊಟ್ಟಿದ್ದು 2,071.39 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆ. 2025-26 ವರ್ಷಾಂತ್ಯಕ್ಕೆ ಅಂದಾಜು 8,262 ಕೋಟಿ ಟಿಕೆಟ್ ಮೊತ್ತವಾಗಿದ್ದು 5,300 ಕೋಟಿ ಸರ್ಕಾರ ಕೊಟ್ಟಿದ್ರಿಂದ 2,962 ಕೋಟಿ ಕೊರತೆಯಾಗಿದೆ. ಈ ಕೊರತೆಯನ್ನ ಸರಿದೂಗಿಸಲು ಸಿಎಂ ಸಿದ್ದರಾಮಯ್ಯ ನಾಳೆ ತಮ್ಮ ಬಜೆಟ್ನಲ್ಲಿ ಹಣವನ್ನ ಕರುಣಿಸಬೇಕಿದೆ. ಗ್ಯಾರಂಟಿ ಸರ್ಕಾರದ ಶಕ್ತಿ ಹೆಚ್ಚಿಸಿದ ಶಕ್ತಿ ಯೋಜನೆಗೆ ಸಿದ್ದು ಬಜೆಟ್ ಬೂಸ್ಟರ್ ಡೋಸ್ ಆಗುತ್ತಾ ಅನ್ನೋದನ್ನ ನಾಳೆ ಕಾದು ನೋಡಬೇಕಿದೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ಮೊದಲ ಗ್ಯಾರಂಟಿಯಿಂದ ಸಾರಿಗೆ ನಿಗಮಗಳು ಆರ್ಥಿಕ ಶಕ್ತಿ ಕಳೆದುಕೊಂಡ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಂಡಿದೆ. ಸಾರಿಗೆ ಇಲಾಖೆಯ ಲಕ್ಷಾಂತರ ಸಿಬ್ಬಂದಿಯ ಭವಿಷ್ಯ ನಿಧಿಗೆ ಸಂಕಷ್ಟ ಎದುರಾಗಿದೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಬರೆದಂತ ಪತ್ರದಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖ ಆಗಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗ್ಯಾರಂಟಿಯಿಂದ ಆರ್ಥಿಕ ಶಕ್ತಿ ಕಳೆದುಕೊಳ್ತಾ ನಿಗಮ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಂ ಪಾಷಾ ಪತ್ರದಲ್ಲಿ ಸ್ಫೋಟಕ ಮಾಹಿತಿ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಮೊದಲು ಮುನ್ನುಡಿ ಬರೆದಿದ್ದೇ ಶಕ್ತಿ ಯೋಜನೆ. ಬಸ್ ಫ್ರೀ ಅಂತ ನಾರಿಯರು ಓಡಾಡಿದ್ದು. ಇದು ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಭಾರೀ ಆರ್ಥಿಕ ಹೊಡೆತ ಕೊಟ್ಟಿದೆ. ಶಕ್ತಿ ಯೋಜನೆಯ ಪೂರ್ಣ ಪ್ರಮಾಣದ ಹಣ ಸಾರಿಗೆ ನಿಗಮಗಳಿಗೆ ಬರ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. 4 ಸಾರಿಗೆ ಸಂಸ್ಥೆಗಳಿಗೆ ಒಟ್ಟು 7,313 ಕೋಟಿ ರೂಪಾಯಿ ಕ್ರೋಢೀಕೃತವಾಗಿದೆ ಅಂತ ತಿಳಿದು ಬಂದಿದೆ. ನಾಳೆ ಬಜೆಟ್ನಲ್ಲಿ ಅನುದಾನ ಒದಗಿಸದಿದ್ರೆ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಗ್ಯಾರಂಟಿ. 10,613 ಕೋಟಿ ಒದಗಿಸುವಂತೆ ಕೆಎಸ್ಆರ್ಟಿಸಿ ಅಧ್ಯಕ್ಷರು ಮತ್ತು ಎಂಡಿ ಅಕ್ರಂ ಪಾಷಾ ಅವರು ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿವೆ.
2023-24 ಆರ್ಥಿಕ ವರ್ಷದಲ್ಲಿ ಶಕ್ತಿ ಫಲಾನುಭವಿಗಳ ಟಿಕೆಟ್ ಮೊತ್ತ 4,380.37 ಕೋಟಿ ಇದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿದ್ದು 3,199.75 ಕೋಟಿ. ಇದರಿಂದ 1,180.62 ಕೋಟಿ ಕೊರತೆ ಉಂಟಾಗಿದೆ. 2024-25 ಆರ್ಥಿಕ ವರ್ಷದಲ್ಲಿ ಶಕ್ತಿ ಯೋಜನೆ ಟಿಕೆಟ್ ಮೊತ್ತ 6,185.46 ಕೋಟಿ ಇದ್ದು ಕೇವಲ 5,015 ಕೋಟಿ ಬಿಡುಗಡೆಯಾಗಿದ್ದರಿಂದ 1,170.46 ಕೋಟಿ ಸಮಸ್ಯೆಯಾಗಿದೆ. 2025-26 ಜನವರಿವರೆಗೆ ಶಕ್ತಿ ಯೋಜನೆಯ ಟಿಕೆಟ್ ಮೊತ್ತ 6,488.72 ಕೋಟಿಯಾಗಿದ್ದು 4,417.33 ಕೋಟಿ ಮಾತ್ರ ಸರ್ಕಾರ ಕೊಟ್ಟಿದ್ದು 2,071.39 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆ. 2025-26 ವರ್ಷಾಂತ್ಯಕ್ಕೆ ಅಂದಾಜು 8,262 ಕೋಟಿ ಟಿಕೆಟ್ ಮೊತ್ತವಾಗಿದ್ದು 5,300 ಕೋಟಿ ಸರ್ಕಾರ ಕೊಟ್ಟಿದ್ರಿಂದ 2,962 ಕೋಟಿ ಕೊರತೆಯಾಗಿದೆ. ಈ ಕೊರತೆಯನ್ನ ಸರಿದೂಗಿಸಲು ಸಿಎಂ ಸಿದ್ದರಾಮಯ್ಯ ನಾಳೆ ತಮ್ಮ ಬಜೆಟ್ನಲ್ಲಿ ಹಣವನ್ನ ಕರುಣಿಸಬೇಕಿದೆ. ಗ್ಯಾರಂಟಿ ಸರ್ಕಾರದ ಶಕ್ತಿ ಹೆಚ್ಚಿಸಿದ ಶಕ್ತಿ ಯೋಜನೆಗೆ ಸಿದ್ದು ಬಜೆಟ್ ಬೂಸ್ಟರ್ ಡೋಸ್ ಆಗುತ್ತಾ ಅನ್ನೋದನ್ನ ನಾಳೆ ಕಾದು ನೋಡಬೇಕಿದೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ಮೊದಲ ಗ್ಯಾರಂಟಿಯಿಂದ ಸಾರಿಗೆ ನಿಗಮಗಳು ಆರ್ಥಿಕ ಶಕ್ತಿ ಕಳೆದುಕೊಂಡ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಂಡಿದೆ. ಸಾರಿಗೆ ಇಲಾಖೆಯ ಲಕ್ಷಾಂತರ ಸಿಬ್ಬಂದಿಯ ಭವಿಷ್ಯ ನಿಧಿಗೆ ಸಂಕಷ್ಟ ಎದುರಾಗಿದೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಬರೆದಂತ ಪತ್ರದಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖ ಆಗಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗ್ಯಾರಂಟಿಯಿಂದ ಆರ್ಥಿಕ ಶಕ್ತಿ ಕಳೆದುಕೊಳ್ತಾ ನಿಗಮ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಂ ಪಾಷಾ ಪತ್ರದಲ್ಲಿ ಸ್ಫೋಟಕ ಮಾಹಿತಿ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಮೊದಲು ಮುನ್ನುಡಿ ಬರೆದಿದ್ದೇ ಶಕ್ತಿ ಯೋಜನೆ. ಬಸ್ ಫ್ರೀ ಅಂತ ನಾರಿಯರು ಓಡಾಡಿದ್ದು ಇದು ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಭಾರೀ ಆರ್ಥಿಕ ಹೊಡೆತ ಕೊಟ್ಟಿದೆ. ಶಕ್ತಿ ಯೋಜನೆಯ ಪೂರ್ಣ ಪ್ರಮಾಣದ ಹಣ ಸಾರಿಗೆ ನಿಗಮಗಳಿಗೆ ಬರ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. 4 ಸಾರಿಗೆ ಸಂಸ್ಥೆಗಳಿಗೆ ಒಟ್ಟು 7,313 ಕೋಟಿ ರೂಪಾಯಿ ಕ್ರೋಢೀಕೃತವಾಗಿದೆ ಅಂತ ತಿಳಿದು ಬಂದಿದೆ. ನಾಳೆ ಬಜೆಟ್ನಲ್ಲಿ ಅನುದಾನ ಒದಗಿಸದಿದ್ರೆ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಗ್ಯಾರಂಟಿ. 10,613 ಕೋಟಿ ಒದಗಿಸುವಂತೆ ಕೆಎಸ್ಆರ್ಟಿಸಿ ಅಧ್ಯಕ್ಷರು ಮತ್ತು ಎಂಡಿ ಅಕ್ರಂ ಪಾಷಾ ಅವರು ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿವೆ. 2023-24 ಆರ್ಥಿಕ ವರ್ಷದಲ್ಲಿ ಶಕ್ತಿ ಫಲಾನುಭವಿಗಳ ಟಿಕೆಟ್ ಮೊತ್ತ 4,380.37 ಕೋಟಿ ಇದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿದ್ದು 3,199.75 ಕೋಟಿ. ಇದರಿಂದ 1,180.62 ಕೋಟಿ ಕೊರತೆ ಉಂಟಾಗಿದೆ. 2024-25 ಆರ್ಥಿಕ ವರ್ಷದಲ್ಲಿ ಶಕ್ತಿ ಯೋಜನೆ ಟಿಕೆಟ್ ಮೊತ್ತ 6,185.46 ಕೋಟಿ ಇದ್ದು ಕೇವಲ 5,015 ಕೋಟಿ ಬಿಡುಗಡೆಯಾಗಿದ್ದರಿಂದ 1,170.46 ಕೋಟಿ ಸಮಸ್ಯೆಯಾಗಿದೆ. 2025-26 ಜನವರಿವರೆಗೆ ಶಕ್ತಿ ಯೋಜನೆಯ ಟಿಕೆಟ್ ಮೊತ್ತ 6,488.72 ಕೋಟಿಯಾಗಿದ್ದು 4,417.33 ಕೋಟಿ ಮಾತ್ರ ಸರ್ಕಾರ ಕೊಟ್ಟಿದ್ದು 2,071.39 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆ. 2025-26 ವರ್ಷಾಂತ್ಯಕ್ಕೆ ಅಂದಾಜು 8,262 ಕೋಟಿ ಟಿಕೆಟ್ ಮೊತ್ತವಾಗಿದ್ದು 5,300 ಕೋಟಿ ಸರ್ಕಾರ ಕೊಟ್ಟಿದ್ರಿಂದ 2,962 ಕೋಟಿ ಕೊರತೆಯಾಗಿದೆ. ಈ ಕೊರತೆಯನ್ನ ಸರಿದೂಗಿಸಲು ಸಿಎಂ ಸಿದ್ದರಾಮಯ್ಯ ನಾಳೆ ತಮ್ಮ ಬಜೆಟ್ನಲ್ಲಿ ಹಣವನ್ನ ಕರುಣಿಸಬೇಕಿದೆ. ಗ್ಯಾರಂಟಿ ಸರ್ಕಾರದ ಶಕ್ತಿ ಹೆಚ್ಚಿಸಿದ ಶಕ್ತಿ ಯೋಜನೆಗೆ ಸಿದ್ದು ಬಜೆಟ್ ಬೂಸ್ಟರ್ ಡೋಸ್ ಆಗುತ್ತಾ ಅನ್ನೋದನ್ನ ನಾಳೆ ಕಾದು ನೋಡಬೇಕಿದೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.